ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಪರಿಸರ ಕಾಳಜಿ ವಹಿಸಿರುವ ಗುಂಡ್ಲುಪೇಟೆ ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಟಿಆರ್ ಸ್ವಾಮಿ ಅವರು ಸುಮಾರು 1200ಕ್ಕೂ ಹೆಚ್ಚು ತೆಂಗಿನ ಗಿಡಗಳನ್ನು ತಾಲೂಕಿನ ಹಲವಾರು ಶಾಲೆಯ ಆವರಣದಲ್ಲಿ ನೆಟ್ಟು ಬೆಳೆಸೋದ್ರ ಮುಖಾಂತರ ಪರಿಸರ ಹೆಚ್ಚಿಸುವ ಕೆಲಸ ಮಾಡಿದ್ದು, ಇವರ ಕಾರ್ಯವನ್ನ ಮೆಚ್ಚಿ ಕಾವಲು ಪಡೆಯ ಸಂಘಟನೆ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಭಿನಂದಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಬಿಇಒ ಸಾಹೇಬ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾವಲು ಪಡೆಯ ಎಲ್ಲ ಸದಸ್ಯರುಗಳು ಭಾಗವಹಿಸಿ ಸನ್ಮಾನ ಮಾಡಿರುವುದನ್ನು ಸ್ವಾಗತಿಸಿದ ಪರಿಸರ ದಿನಾಚರಣೆ ದಿನ ಈ ಜೂನ್ 5ನೇ ತಾರೀಕಿನ ಅಂಗವಾಗಿ ಎಲ್ಲ ಶಾಲೆಗಳಲ್ಲಿ ಪ್ರತಿ ಒಂದು ಶಾಲೆಗಳಿಗೆ ಕನಿಷ್ಠ 2 ಗಿಡಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದೊಡ್ಡದಾಗಿ ಫೀಲ್ಡ್ ಇರುವಂಥ ಜಾಗ, ನೀರಿನ ವ್ಯವಸ್ಥೆ ಇರೋ ಕಡೆಗೆ 10 ರಿಂದ 20 ಗಿಡಗಳನ್ನು ಕೊಟ್ಟು ಅದರ ಪೋಷಣೆಯನ್ನು ಏನು ಭಾರತ ಸರ್ಕಾರದ ಆದೇಶದಂತೆ ಏಕ ಪೇಡ ಏಕ್ ನಾಮ್ ಅಂತ ತಾಯಿಯಿಂದಲೂ ಕೂಡ ಆ ದಿನವೇ ಬಂದು 5ನೇ ತಾರೀಕು ಆ ಗಿಡಗಳನ್ನು ನಡೆಸುವ ಮೂಲಕ ಆ ಮಕ್ಕಳ ಹೆಸರಿನಲ್ಲಿ ಆ ಗಿಡಗಳನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಸುಮಂಗಲಿ ಸೇವಾ ಟ್ರಸ್ಟ್ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ಅವರು ಒಂದು 25 ಶಾಲೆಗಳ ಎಲ್ಲ ಮಕ್ಕಳಿಗೂ ಕೂಡ ಬ್ಯಾಗ್ ವ್ಯವಸ್ಥೆಯನ್ನು ಮತ್ತು ಅವರಿಗೆ ನೋಟ್ಬುಕ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವು. ಅದೇ ರೀತಿಯಲ್ಲಿ ಸುಮಂಗಲಿ ಟ್ರಸ್ಟ್ ವತಿಯವರು ಅವರು ಏನಾಗಿದ್ದಾರೆ, ಮುಂದಿನ ಹಂತದಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಪಪ್ಪಾಯ ಗಿಡಗಳನ್ನು ಮತ್ತು ಬೇವಿನ ಕರಿಬೇವಿನ ಗಿಡಗಳನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಶಾಲೆಗಳಿಗಿನ್ನ ಇದು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮೇಲ್ಕಂನಲ್ಲಿ ಶಾಲೆಯನ್ನು ಕೂಡ ಅವರು ಒಂದು ಮಾದರಿ ಗ್ರಾಮವನ್ನು ಮಾಡೋದಕ್ಕೆ 100 ಮನೆಗಳನ್ನು ಕಟ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಮಾದರಿ ಒಂದು ಶಾಲೆಯನ್ನು ಕೂಡ ಮಾಡಿಕೊಡ್ತೀವಿ, ಈ ಕಚೇರಿ ಆವರಣವನ್ನು ಕೂಡ ನಾವು ಮಾದರಿಯನ್ನಾಗಿ ಮಾಡಿಕೊಡ್ತೀವಿ ಅಂತಂದು ಸುಮಂಗಲಿ ಟ್ರಸ್ಟ್ ವತಿಯಿಂದ ಅವರು ಒಪ್ಕೊಂಡಿದ್ದಾರೆ. ಅವರು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ 2 ಜಿಲ್ಲೆಗೆ ರಾಜ್ಯಗಳಲ್ಲಿ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಈ ಕಾಡಂಚಿನ ಗ್ರಾಮದಲ್ಲಿ ಇರುವಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಗಿಡಗಳನ್ನು ಬೆಳೆಸೋದು, ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ನಮಸ್ಕಾರ. ಕನ್ನಡ ಕಾವಲು ಪಡೆಯ ಅಧ್ಯಕ್ಷರಾದ ಶ್ರೀಯುತ ಮಾಲಿಕ್ರವರು ನಾವು ಮತ್ತು ನಾನು ಇಬ್ಬರು ಕೂಡ ಒಂದು ಈ ಮರವನ್ನು ಕಟಾವು ಮಾಡಿದಾಗ ಅದನ್ನು ಖಂಡಿಸಿದ್ವಿ. ದಯವಿಟ್ಟು ಮಾಡಬಾರ್ದಾಗಿತ್ತು ಇದನ್ನು ಅಂತ 50 ವರ್ಷದ ಮರಗಳು ಅವು ತುಂಬ ಸುಮಾರು ಜನಕ್ಕೆ ನೆರಳನ್ನು ಕೊಟ್ಟು ಆಶ್ರಯ ಪಡೆದಿದ್ದು. ಅಂಥ ಇದನ್ನು ಮರವನ್ನು ನೀವು ಕಟ್ ಮಾಡ್ತಿದ್ದೀರಲ್ಲ, ಆ್ಯಕ್ಸಿಡೆಂಟ್ ಕೇಳೋದಕ್ಕೆ ಹಿಂಗೆಲ್ಲ ಪರ್ಮಿಷನ್ ಕೊಡೋದು, ಬಿಲ್ಡಿಂಗ್ ತೊಂದರೆ ಆಗುತ್ತೆ ಅಂತ ಕಾರಣ ಕೊಟ್ಟಿದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಈಗ ನಮಗೆ ಖಂಡಿತ ಅವ್ರ ಮೇಲೆ ತುಂಬ ಅಭಿಮಾನ ಬರುತ್ತೆ. ಈಗ 1000ಕ್ಕೂ ಹೆಚ್ಚು ಸಸಿಗಳನ್ನು, ತೆಂಗಿನ ಸಸಿಗಳನ್ನು ಪ್ರತಿ ಶಾಲೆಗೆ 3 ತೆಂಗಿನ ಮರದಂತೆ ಹಂಚಿ ಅವರು ಪರಿಸರ ಕಾಳಜಿಯನ್ನು ಕರೆದಿದ್ದಾರೆ. ಆ ಪರಿಸರ ಕಾಳಜಿಗೆ ನಮ್ಮ ಕರ್ನಾಟಕ ಕಾವಲು ಪಡೆಯ ಸಂಘದಿಂದ ಮತ್ತು ನಮ್ಮ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಮೂಲಕ ಅವರು ಪರಿಸರ ಪ್ರೇಮವನ್ನು, ಪರಿಸರ ಕಾಳಜಿಯನ್ನು ಕರೆದಿದ್ದಾರೆ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ. ಈ ಮೂಲಕ ಎಲ್ಲರೂ ಕೂಡ ಪಡೆದಂಥ ಎಲ್ಲ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಇದನ್ನು ಕಾಪಾಡುವ ನಿಟ್ಟಿನಲ್ಲಿ ಅದನ್ನು ಜೋಪಾನ ಮರ ನೆಡೋದಲ್ಲ ಮುಖ್ಯ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಮುಖ್ಯ. ಹಾಗಾಗಿ ಎಲ್ಲ ಶಾಲೆಗಳಲ್ಲೂ ಈ ಒಂದು ಅಕ್ಷರದಾಸೋಹ ಕಾರ್ಯಕ್ರಮಕ್ಕೆ ಇದು ನೆರವಾಗಲಿ, ಅಡುಗೆಗೆ ಅಂತ ನೆರವಾಗಲಿ ಅಂತ ಈಗ ಅಷ್ಟು ನೆರವಾಗುವಷ್ಟು ಕಾಪಾಡಿಕೊಳ್ಳಿ ಶಿಕ್ಷಕರು ಅಂತಂತ ನಾವು ಶಿಕ್ಷಕರಿಗೂ ಕೂಡ ಅವರನ್ನು ಕೋರ್ಕೊಂತ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇವತ್ತು ನಿಜಕ್ಕೂ ಭಾಳ ಒಂದು ಸಂತೋಷಕರದ ವಿಚಾರವಾಗಿದೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ವರ್ಷ ಇದೇ BO ಕಚೇರಿ ಆವರಣದಲ್ಲಿ ಒಂದು ಮರವನ್ನು ಕಟಾವು ಮಾಡುವ ಮೂಲಕ ನಾವು ಅದನ್ನು ಕೂಡ ಒಂದು ಸುದ್ದಿ ಮಾಡಿಸಿದ್ದೋ. ಆದರೆ ಈಗ ನಮಗೆ ಭಾಳ ಖುಷಿಯಾಗುತ್ತೆ. ಬರೀ 2 ಮರ ಕಟಾವು ಮಾಡಿದ್ದು ಅಷ್ಟೇ, ಇವತ್ತು 1200 ಗಿಡವನ್ನು ತಂದು ಒಂದು ಪರಿಸರದ ಒಂದು ಕಾಳಜಿ ವಹಿಸ್ತಕ್ಕಂಥ ಇಂತಹ ಒಂದು ಅಧಿಕಾರಿಗಳಿಗೆ ನಿಜಕ್ಕೂ ಶ್ಲಾಘನೀಯ. ಅವರ ಕಾರ್ಯಕ್ಕೆ ಇಡೀ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು. ಅದಲ್ಲದೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಆ ಗಿಡವನ್ನು ನೆಡುವ ಮೂಲಕ ಪೋಷಣೆ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ ಶಿಕ್ಷಕರು ಆದೇಶ ಅಂತ ತಿಳ್ಕೊಳ್ತಾನೆ ಎಲ್ಲ ವೈಯಕ್ತಿಕ ಕಾಳಜಿ ವಹಿಸಿಕೊಂಡು ಈ ಒಂದು ಪರಿಸರವನ್ನು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿ ವರ್ಗರು ಇದೊಂದು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿಗಳು ಇವರು ಮಾದರಿ ಆಗಬೇಕು.
ಇಂಥ ಒಂದು ಅಧಿಕಾರಿ. ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಸೇರಿ ಶಿಕ್ಷಕರೊಂದಿದವರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.